ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಯ್ ಹೇಳು ಭಾಗ್ಯ. ಹೈ ಹೈ ದನಕಾಯವ್ರು ಮಾಡ್ತಾರಲ್ಲ ಹೈ. ಭಾಗ್ಯ ನಾವು ತಾಯಿ ಮಗಳ ತರ ಇಲ್ಲ, ಅತ್ತಿ ಸುಸಿ ತರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಭಾಗ್ಯ ಓಡಾಕತ್ತಾಳು ನಮ್ಗೆ. ಬೆಳಗಿನ ಶುಭೋದಯ, ಗುರುವಾರದ ಶುಭಾಶಯಗಳು ಎಲ್ಲರಿಗೂ. ಸಾಯಿರಾಮ್ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಗುರುವಾರ ಗೊತ್ತಲ್ಲ, ನಾನಂತೂ ಸಾಯಿಬಾಬಾ ಹೋಗ್ತೀನಿ. ಫಸ್ಟು ತಲೆ ಬಚ್ಬೇಕು. ಭಾಗ್ಯ ರೆಡಿ ಮಾಡ್ಬೇಕು. ಈಗ ತಲೆ ನೋಡ್ರಿ ಹೆಂಗೆ ಬಿಟ್ಕೊಂಡಿರ್ತಾಳು. ಭಾಗ್ಯ ತಲೆ ಹಿಕ್ಕಿ ಹಿಂದ್ರಗಡೆ ನಾ ಏನು ಮಾಡ್ತೀನಿ, ಚಹಾ ಕುಡಿದು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಚಹಾ ಮಾಡಿ ಇಟ್ಟೀನಿ, ಕುಡ್ದಿಲ್ಲ, ಕುಡಿಬೇಕು. ಭಾಗ್ಯಾಗ ಫಸ್ಟ್ ತಲೆ ಇಕ್ಕಬೇಕು. ಒಂದು ಹಾಯ್ ಹೇಳೋದಿಲ್ಲ, ಏನು ಮಾಡೋದು. ಹಂಗ ನೋಡು ಹಂಗ ಒಂದು ಕಪಾಳ ಕೊಡ್ರಿ ಈಕಿಗೆ. ಹೊಡಿ, ಕಪಾಳ ಇಲ್ಲ ಐತಿ ನೋಡಿ. ಹೊಡ್ರಿ ಈಗ ಕಪಾಳಕ್ಕೆ. ಹೊಡೀರಿ ಪಟ್ಟದ ಹಿಂಗೆ ಹೊಡೀರಿ, ನನಗೆ ಹೊಡ್ಬಿಡ್ತೀಯ? ನಾವ್ ಹೊಟ್ಟೆ ಗುದ್ದಿದ ಬಿಟ್ರೆ ಯಾಟ ಗೇಟಿನ ಹಚ್ಚಕ್ ಹೋಗ್ತಿ. ಮತ್ತೆ ಗೇಟಿನ ಹಚ್ಚಕ್ ಹೋಗ್ತಿ ಬಿಟ್ಟಂದ್ರ ಒಂದು ಏಟ. ಪ್ಲೀಸ್ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ತುಳಜಾ ಬ್ಲಾಗ್. ಎಲ್ಲ ಮಾತಾಡ್ಬಿಟ್ಟು ಆಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಾರಿ. ಬನ್ನಿ, ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ, ನಾನು ಏನೆಲ್ಲ ಮಾಡ್ತೀನಿ ಅಂತ ನೋಡಿ. ಇದು ಭಾಗ್ಯನ ತಲೆ. ಭಾಗ್ಯ ನಾನು ಇಬ್ಬರೇ ಇರೋದ್ರಿಂದ, ಅವರಪ್ಪ ಇದ್ದಾರೆ ಆದರೆ ಕ್ಯಾಮ್ರಾ ಹತ್ರ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಭಾಗ್ಯ ಇಬ್ಬರೇ ಓಡಾಡೋದು. ಏನೇ ಮಾಡಿದ್ರು ಭಾಗ್ಯ ನಾನು ಇಬ್ಬರೇ ಮಾತಾಡ್ಬೇಕು ಅಲ್ಲ ಭಾಗ್ಯ? ಕಣ್ಣಿಗೆ ಮಾಡು. ನಾ ಮಾಡ್ತೀನಲ್ಲ ಮಾಡು. ಬ್ಯಾಕ್ ಕ್ಯಾಮ್ರಾ ನೋಡಿ ಮಾಡ್ಕೋಬೇಕು. ಚಂದಿದ ಪಟ್ ಭಾಗ್ಯಗಳು ಟೈಮ್ ಆಗತೈತಿ, ನಂಗೂ ಟೈಮ್ ಆಗತ್ತದ. ಪಟಪಟದಲ್ಲಿ ಇಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ರಂತ. ಬೇಡ ಆಯ್ತು ನೋಡ್ರಿ, ಇಷ್ಟ ರೆಡಿ ಆಗೋದು. ಅಣಿಗೆ ಬೇಡ, ಏನು ಬೇಡ. ಏನು ಆಟ ಆಡ್ಸ್ಬೇಕತ್ತ? ಏನಂದ್ರ NCCದು ಏನೋ ಆಟ ಆಗತ್ತ. ಎಷ್ಟ್ ದಿನ ಆಡ್ಸ್ತಾರ? ಇನ್ನ 10 ದಿನ ಆಯ್ತು. ಒಟ್ಟ ಆಯ್ತ. ನಾಳೆಗೆ 14ನೇ ತಾರೀಕು ಅದು. ಅದೇ ನಾಳೆಗೆ NCC ಆಟ ಆಡಿಸ್ತಾರಂತ. ದಿನ ಅದನ್ನೇ ಇರ್ತದಂತ? ಇಲ್ಲ, ಎಲ್ಲಾ ಗೇಮ್ಗಳದಾವತ್. ಒಬ್ಬೊಬ್ರಿಗೆ ಒಂದೊಂದ್ ತಂಡನ ಕರ್ಕೊಂಡ್ ಹೋಗಿರ್ತಾರ. ಒಬ್ರು NCC, ಒಬ್ರು ಏನೋ ತ್ರೋಬಾಲ, ತ್ರಿಬಾಲ, ವಾಲಿಬಾಲ್. ನೀನು ವಾಲಿಬಾಲ್ ಗೆದ್ದಾರತ್ತ. ಇವತ್ತು ಸಿದ್ಧಾರ್ಥಂದ ಏನೋ ಆಟ ಆದತ್ತ. ಅವ ಆಡ್ತಾನತ್ತ ಇವತ್ತ. ಕಪ್ಪು ಗೆದ್ದು ಬರ್ತಾನತ್ತ. ತುಂಬಾ ದಿನ ಆಯ್ತತ್ ಕಪ್ಪು ಗೆದ್ದವ. ಅವ ಅಲ್ಲ ಆ ಟೀಮ್ದು. ಹಂಗಾಗ್ಬಿಟ್ಟು ಈ ಸತಿ ಏನಾದ್ರೂ ಕಪ್ಪು ಗೆದ್ದು ಬಿಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ದ. ಸರಿ ಆಯ್ತಪ್ಪ, ಅದಕ್ಕೆ ಚಂದಾಗ ಆಡು ಅಂತ ಹೇಳ್ದೆ. ನೀವು ಇಸ್ಕೊಂಡ್ ಬರ್ಬೇಡ್ರಿ, ಅದಾಗಲ್ಲ. ನಾ ಹೋಗಿ ಬರ್ತೀನಿ. ರೊಕ್ಕ ಕೊಡ್ರು. ಫೋನ್ ಮಾಡು.
ರೊಕ್ಕ ಕೊಡ್ಬೇಕ್ಯಾ ಅಲ್ಲಿ 2 ರೂಪಾಯಿ ಚೇಂಜ್ ತಗೋ 10 ರೂಪಾಯಿ 10 ರೂಪಾಯಿ ದುಡ್ದಿಲ್ಲ ಅಂದ್ರೆ ಮನುಷ್ಯರಿಗೆ ಬೆಲೆನೇ ಇಲ್ಲ ಭೂಮಿ ಮೇಲೆ ಬೆಲೆ ಇಲ್ಲ ರೊಕ್ಕ ಇದ್ರೆ ಬೆಲೆ ಇರ್ತದೆ ರೊಕ್ಕ ಬೆಲೆನೇ ಇಲ್ಲ ದುಡ್ದು ನಾಯಿಗಿನ ಬೆಲೆ ಇಲ್ಲ ನೋಡಿ ದುಡಿಬೇಕು ದುಡ್ಡು ಕೊಡ್ಬೇಕು ಕೈಗೆ ಯಾವಾಗ ನಮಗೆ ದುಡ್ಡು ಕೊಡೋರು ಇವರು ಈಕೆ ನಾನು 20 ರೂಪಾಯಿ ನನಗೆ ಹೊಳಿ ಕೊಡ್ತಾಳೆ ಇದು ನಾ ಬಟ್ಟೆ ಹೊಲ್ದು ಹಾಕೋದು ಬಿಂದಿಗೆ ಕಟ್ ಮಾಡಿ ಇನ್ನೊಂದು ಹೊಸ ತೊಗೊಂಬರ್ಬೇಕು 20 ರೂಪಾಯಿಗಳು ಚೇಂಜ್ ಕೊಡಲ್ಲ ಅವರು ಅಲ್ಲಿ 10 ರೂಪಾಯಿ ಆತ ತೊಗೊಳಂಗೆ ಹಿಡೀನಿ ನಮ್ಮ ಒಕ್ಕ ನಮ್ಮಲ್ಲಿ ಇಲ್ಲಿ ಚಲೀನಿ ಇಲ್ರೋ 2 ರೂಪಾಯಿ 5 ರೂಪಾಯಿ 6 ರೂಪಾಯಿ ನಂಗೆ 1 ರೂಪಾಯಿ ಚೇಂಜ್ ಬೇಕು ನಾನು 1 ರೂಪಾಯಿ ಚೇಂಜ್ ಬೇಕು ಕೈ ಯಾರು ತೆಗಿತೀವಿ ಹಿಂಗ್ರಿ ನೀವು ಮಾಡ್ತೀರಿ ಹಿಂಗ ನೋಡ್ರಿ ನನ್ನ ಕೈ ತೆಗಿಯಕ್ ಬಿಡ ಕೈ ತೆಗಿದ್ರಿ ಬಿಡು ಇದ್ರ 6 ರೂಪಾಯಿ ಎಟ್ರ ಆಟ ಕೊಡ್ತೀವ ಬಿಡು ತಾಯಿ ಹೋಗ ಕಡೆ ಬಾಯ್ ಬಾಯ್ ಬಗ್ಗೆ ಏನು ಹೇಳತ್ತಾನೆ ಬಸ್ನಾಗ ಹೋಗೋ ಟೈಮ್ದಾಗ ಹುಷಾರ ಹೋಗು ಆಕಿ ಬರ್ಲಕ್ಕಿ ಆಕಿ ನೀ ಆದ್ರೆ ಎಲ್ಲ ಸಲಿಗೆ ಕೊಟ್ಟು ಮಾತಾಡ್ಕೋತ ಹೋತಿ ನಾ ಬೈತೀನಿ ಆಕಿಗೆ ಆಗಿ ಬರೋದಿಲ್ವಾ ಕಾಣವಲ್ದೇನು ಈಗ ದೇವಸ್ಥಾನಕ್ಕೆ ಹೊಂಟೀನಿ ನಾನಂತೂ ಅಲ್ಲಿ ಹೋದ್ಮೇಲೆ ಮತ್ತು ಸ್ಟಾರ್ಟ್ ಮಾಡೋಣಂತ ವಿಡಿಯೋನ ನಾನು ದೇವಸ್ಥಾನ ಕಡೆ ಬಂದು ನೋಡಿದ್ರೆ ಇಲ್ಲಿ ಅಂಗಡಿಗಳನ್ನೂ ಓಪನ್ ಇಲ್ಲ ತರಕಾರಿ ಅಂಗಡಿನೂ ಇರ್ತಾಯಿತ್ತು ತರಕಾರಿ ಅಂಗಡಿನೂ ಹಾಕಿಲ್ಲ ಏನಾದರೂ ಪ್ರಾಬ್ಲಮ್ ದೇವಸ್ಥಾನ ಓಪನ್ ಇಲ್ಲ ಅಂದ್ಕೊಂಡಿದ್ದೆ ಆದರೆ ಓಪನ್ ಇದೆ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ ಈ ಕಡೆ ಮಧ್ಯಾಹ್ನ ಪ್ರಸಾದಕ್ಕೆ ಬೆಳಿಗ್ಗೆನ ರೆಡಿ ಮಾಡ್ತಾ ಇರ್ತಾರೆ ಆದರೂ ನನಗೆ ಯಾರೂ ಇಲ್ಲ ಅಂದರೆ ವಿಡಿಯೋ ಮಾಡ್ತೀನಿ ಯಾರಾದರೂ ಜನಗಳು ಕಂಡುಬಿಟ್ರೆ ಹಾಕ್ಕೊಂಡ್ಬಿಡ್ತೀನಿ ಭಯ ನನಗೆ ಇಟ್ಕೊಂಡು ಮೊಬೈಲ್ನ ವಿಡಿಯೋ ಮಾಡೋಕ್ಕೆ ಇದು ದೇವಸ್ಥಾನ ಆಗಿದ್ದು ಇವತ್ತು ಯಾಕೋ ಗೊತ್ತಿಲ್ಲ ಜನ ಕಮ್ಮಿ ಇದ್ದಾರೆ ಏನಂತಾನೆ ಗೊತ್ತಾಗ್ತಾ ಇಲ್ಲ ಇವತ್ತು ತುಂಬ ಫ್ರೀ ಆಗಿರೋದ್ರಿಂದ ನಿಮಗೂ ಕೂಡ ಮಂಗಳಾರತಿ ತಗೊಳ್ಳಿ ಸಾಯಿಬಾಬಾ ಮಂಗಳಾರತಿ ಪೂಜೆ ನಡೀತಾ ಇದೆ ಬಾಗ್ಲಾಕ್ತವ್ರೆ ನೋಡಿ ಪರ್ದೆ ಎಳೆದ್ಬಿಟ್ಟವ್ರೆ ಮಂಗಳಾರತಿ ಆಗ್ತಾ ಇದೆ ಅನಿಸುತ್ತೆ 3 ಟೈಮ್ ಮಂಗಳಾರತಿ ಆಗುತ್ತೆ ಗುರುವಾರ ಇವಾಗ ಮಂಗಳಾರತಿ ಆಗೋದು ಹಾಗಾಗಿ ಪರ್ದೆ ಹಾಕಿದ್ದಾರೆ ಅಲ್ಲಿವರೆಗೂ ಕುತ್ಕೋಬೇಕು ತಗೋ ಇದು ಗುರುವಾರದ ಗುಡ್ಡಾಪುರ ದಾನೇಶ್ವರಿ ಪೂಜೆ ಇದು ಧನಮಯ ಪೂಜೆ ಮೇಲೆ ಬಂದು ಮಾಮೂಲಿ ಪೂಜೆ ಮಾಡಿದ್ದೀವಿ
ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಪೂಜೆ ಎಲ್ಲ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಬ್ಬರೇ ಇರೋದ್ರಿಂದ ಫೋನ್ ಎಲ್ಲ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಪೂಜೆ ಎಲ್ಲ ಮಾಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಹೀಗೆ ಗುರುವಾರದ ದಾನಮಯ ಪೂಜೆ ಸಿಂಪಲ್ ಆಗಿ ಮಾಡ್ತೀನಿ, ತುಂಬ ಗ್ರ್ಯಾಂಡಾಗೆಲ್ಲ ಮಾಡೋಕ್ಕೆ ಹೋಗಲ್ಲ. ಭಕ್ತಿಯಿಂದ ಮಾಡಿದ್ರೆ ಸಾಕಲ್ವಾ. ತುಂಬ ಅಲಂಕಾರ ಮಾಡಿ ಗ್ರ್ಯಾಂಡಾಗಿ ಮಾಡೋದ್ರಿಂದ ಭಕ್ತಿ ಇಲ್ಲ ಅಂದರೆ ಏನು ಮಾಡೋದು. ನನ್ನ ಭಕ್ತಿಯಿಂದ ನಾನು ಇಷ್ಟು ಚಿಕ್ಕದಾಗಿ ಸಿಂಪಲ್ ಆಗಿ ಪೂಜೆನ ಮಾಡಿದ್ದೀನಿ. ನಾನು ದಾನಮಯ ಪೂಜೆ ಇವಾಗ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಒಳ್ಳೆ ಬದುಕಿರೋದು ದಾನಮಯಿಂದ ಅಂತಲೇ ಹೇಳ್ಬೋದು. ಅರ್ಧದಲ್ಲೇ ಪ್ರಾಣ ಹೋಗೋ ಥರ ಇತ್ತು 6 ತಿಂಗಳ ಹಿಂದೆ. ಹಾಗಾಗಿ ಈ ಪೂಜೆನ ನಾನು ಮಾಡ್ತಾ ಇದ್ದೀನಿ. ಪೂಜೆ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ಪೂಜೆ ಎಲ್ಲ ಹಿಂಗಾಗಿದೆ. ಟೈಮು ತುಂಬಾ ಆಗ್ಬಿಡ್ತು ಎಲ್ಲ ಪೂಜೆ ಮಾಡೋಷ್ಟರಲ್ಲೇ. ಪೂಜೆ ಎಲ್ಲ ಮುಗೀತು. ಸೊಪ್ಪೆಲ್ಲ ತೊಗೊಂಬಂದಿಟ್ಟಿದ್ದಾರೆ, ತೊಳೆದಿಟ್ಟಿದ್ದೆ ನೈಟು. ಇದೆಲ್ಲ ಬಿಡಿಸ್ಕೋಬೇಕು. ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು ಎಲ್ಲ ಇದೆ. ಎಲ್ಲ ಸೊಪ್ಪು ಬಿಡಿಸಿ ಸಾಂಬಾರು ಮಾಡಬೇಕು. ಅಂದರೆ ನಮ್ಮ ಕಡೆ ಮೆಂತ್ಯ ಪಲ್ಯ, ಪಾಲಕ್ ಪಲ್ಯ, ಕೊತ್ತಂಬರಿ ಅಂತೀವಿ, ಸೊಗಸಿ ಪಲ್ಯ. ಇಲ್ಲಿ ಬಂದುಬಿಟ್ಟು ಹಂಗೆ ಹೇಳ್ತಾರೋ. ಮಾಡಬೇಕು ಎಲ್ಲ ಸಾಂಬಾರೆಲ್ಲ ಮಾಡಬೇಕು. ಗೊತ್ತಿಲ್ಲ ಸಾಂಬಾರು ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ನೋಡ್ತೀನಿ ಏನಾಗುತ್ತೆ ಅಂತ. ಇವತ್ತೆಲ್ಲ ಏನು ಮಾಡೋದಂತಲೇ ಗೊತ್ತಿಲ್ಲ. ಗುರುವಾರ ಇದ್ದರೆ ಬಿಜಿ ಅನಿಸುತ್ತೆ, ಆದರೆ ಅಡುಗೆ ಏನೂ ಮಾಡಿರಲ್ಲ. ಮೋಡ ನೋಡಿ ಹೆಂಗಾಗಿದೆ ಅಂದರೆ ಮಾಡ. ನಮ್ಮೂರಾಗ ಮಾಡ, ಬೆಂಗಳೂರಾಗ ಮೋಡ ಹಿಂಗಾಗೈತಿ. ಮಾಡ ಮಳೆ ಬಂದ್ರೆ ಬರ್ಬೋದು. ಬೆಂಗಳೂರಾಗ ಮಳೆ ಹತ್ತೈತಿ. ಏನು ಮಾಡ್ಬೇಕಂತ ತಲೆಗೆ ಹೋಗಲಾಗಿದೆ ನನಗಂತೂ. ಗೊತ್ತಿಲ್ಲ ಏನು ಮಾಡ್ತೀನೋ ನೋಡೋಣ. ಆಮೇಲೆ ಏನಾದರೂ ಮಾಡಿದ್ರೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿರ್ತೀನಿ. ಸದ್ಯಕ್ಕೆ ಇವಾಗ ವಿಡಿಯೋನ ಏನು ಮಾಡಲಿ ನೀವೇ ಹೇಳ್ರಿ, ಏನು ಮಾಡಬೇಕು ಅಂತ. ಬಿಡ್ರಿ, ಏನು ಮಾಡೋದು ನೋಡ್ರಿ. ಇನ್ನು ಜಂಪರ್ ಹೊಲ ಅದಾವು. ನಿನ್ನೆ ಅರ್ಧ ಹೊಲಿದು ಇಟ್ಟಿದ್ದೀನಿ. ಇಲ್ಲಿ ಅರ್ಧ ಆಯಿತು, ನಿನ್ನೆ ಹೊಲಿಯೋಕ್ಕೆ ಆಗಲಿಲ್ಲ ಅದು ಇದು ಅಂದ್ಕೊಂಡು. ಇದೊಂದು ಬ್ಲೌಸ್ ಇವತ್ತು ಕಂಪ್ಲೀಟ್ ಮಾಡ್ಕೋಬೇಕು. ಇದೊಂದು ಬ್ಲೌಸ್ ಕಂಪ್ಲೀಟ್ ಮಾಡಿಕೊಂಡು ಇನ್ನೂ ಇದ್ದಾವೆ ಹೊಲಿಯೋಕ್ಕೆ ಇಲ್ಲಿ. ಮತ್ತು ಅದು ಹೊಲಿಯೋದಾದರೆ ಹೊಲಿಯೋಣ. ಯಾಕೋ ತುಂಬ ಭಾಳ ಬೇಸರ ಆಗತೈತಿ ನನಗಂತೂ. ಹೊಲಿಯೋದು ಸಾಕನ್ನಂಗೆ ಆಗತೈತಿ. ಇದೊಂದು ಮುಗಿಸಿ ಬಿಟ್ಬಿಡ್ತೀನಿ. ಇವತ್ತೊಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಾಳೆಗೆ ಮತ್ತೆ ಸ್ವಲ್ಪ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಸದ್ಯಕ್ಕೆ ಒಂದು ಸ್ವಲ್ಪ ಏನಾದ ಹೊಟ್ಟೆಗೆ ತಿಂತೀನಿ, ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ. ನಾನಿಲ್ಲಿ ಮಧ್ಯಾಹ್ನಕ್ಕೆ ರೈಸ್ ಮಾಡ್ತಾಯಿದ್ದೀನಿ. ಏನು ರೈಸ್ ಅಂದರೆ ತರಕಾರಿ ರೈಸ್, ತರಕಾರಿ ಚಿತ್ರಾನ್ನ. ಇಲ್ಲಿ ಬೇಯಿಸೋಕ್ಕೆ ಹಾಕಿದ್ದೀನಿ. ಏನಂದರೆ ಕಾಲಿಫ್ಲವರು ಮತ್ತು ಕ್ಯಾರೆಟು, ಹಸಿ ಬಟಾಣಿನ ಹಾಕಿದ್ದೀನಿ. ಇನ್ನು ಬೇಕಂದರೆ ಬೇರೆ ತರಕಾರಿ ಎಲ್ಲ ಹಾಕೋಬೋದು. ಇದನ್ನು ಇವಾಗ ಬೇಯಿಸೋಕೆ ಇಟ್ಟಿದ್ದೀನಿ. ಇದು ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಟೊಮೊಟೊ, ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ ಕೂಡ ಮಾಡಿ ಈ ಥರ ಉದುರುವಾಗಿ ಇಟ್ಕೊಂಡಿದ್ದೀನಿ. ಉದುರಾಗಿ ಮಾಡಿಕೊಂಡು ಸೂಪರಾಗಿರುತ್ತೆ ಈ ರೈಸು. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಬೆಂದಿದೆ, ಈಗ ತೆಗಿಬೇಕು. ತರಕಾರಿನ ಈ ಥರ ತಗೊಂಡ್ಬಿಡ್ತೀನಿ. ಸ್ವಲ್ಪನೂ ನೀರು ಇರಬಾರ್ದು, ಒಗ್ಗರಣೆಲ್ಲ ಹಾಕ್ಬೇಕಲ್ವ. ಹಾಗಾಗಿ ನೀಟಾಗಿ ನೀರನ್ನ ಎಲ್ಲ ಜಾನಿಸ್ಕೋಬೇಕು. ನೋಡಿದ್ದು ನೀಟಾಗೆಲ್ಲ ತರಕಾರಿ ತೆಗೆದು ಎತ್ತಿ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲನೂ ತೆಗೆದು ನೀರೆಲ್ಲ ಜಾನಿಸ್ಕೊಂಡು ಎತ್ತಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಣ್ಣೆ ಹಾಕಿನಿ. ಇದೊಂದು ರೆಸಿಪಿ ನಿಮ್ಮ ಬ್ಲಾಗ್ ಜೊತೆಗೆ ಶೇರ್ ಮಾಡ್ಕೋಬೇಕನ್ನಿಸ್ತು. ಹಾಗಾಗಿ ನಾನು ಬ್ಲಾಗ್ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನ. ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ನೀವು ಟಿಫಿನ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಮಕ್ಕಳಿಗೆ. ಮತ್ತು ಮನೆಯಲ್ಲಿ ನಾಷ್ಟ ಕೂಡ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ತರಕಾರಿ ಏನಾದರೂ ಇದ್ರೂ ಬೇಯಿಸಿ ಈ ಥರ ಹಾಕ್ಕೋಬೋದು.
ಒಂದು ತರಕಾರಿ ಏನಕ್ಕೆ ಬೇಯಿಸ್ತೆ ಅಂದರೆ ಈ ಕಾಲಿಫ್ಲವರಲ್ಲಿ ಹುಳ ಅದು ಎಲ್ಲ ಇರುತ್ತಲ್ವ, ಹಾಗಾಗಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಅದನ್ನು ಬೇಯಿಸ್ಕೊಂಡೆ ನಾವು ತಗೋಬೇಕಾಗುತ್ತೆ. ಕಾಲಿಫ್ಲವರು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಬೇಯಿಸ್ಕೋಬೇಕದು. ಮೊನ್ನೆ ಒಂದು ರೆಸಿಪಿ ಮಾಡಿ ಹಾಕಿದ್ದೆ, ಬರೀ ಕಾಲಿಫ್ಲವರ್ ಮಾತ್ರ ಹಾಕಿದ್ದೆ. ಇವತ್ತು ಬಟಾಣಿ ಮತ್ತು ಕ್ಯಾರೆಟ್ ಅದ್ರ ಜೊತೆಗೆ ಮಿಕ್ಸ್ ಮಾಡಿದ್ದೀನಿ. ಅವತ್ತು ಮಾಡಿದ ರೆಸಿಪಿ ನೀವು ನೋಡಿರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಆಯಿತು. ಹಾಗಾಗಿ ಅದೇನು ನಾನು ರೆಸಿಪಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇವಾಗ ಕ್ಯಾರೆಟು ಮತ್ತು ಬಟಾಣಿ ಮಾತ್ರ ಹಾಕ್ಕೊಂಡಿರೋದು. ಮೆಣಸಿನ್ಕಾಯಿ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀಟಾಗಿ ಉಳ್ಳಾಗಡ್ಡಿನ. ಈಗ ನೋಡಿ ನಾವು ಬೇಯಿಸಿಟ್ಕೊಂಡಿರುವಂಥ ತರಕಾರಿನ ಹಾಕ್ಕೊತೀನಿ. ಯಾರು ಬೇಜಾರು ಮಾಡ್ಕೊಬೇಡ್ರಿ, ಮತ್ತು ಬೈಕೋಬೇಡ್ರಿ. ನನಗೆ ಒಂದು ಬೆಂಗಳೂರು ಭಾಷೆ ಬರ್ತೈತಿ, ಒಂದು ಕನ್ನಡ ಇದು ಉತ್ತರ ಭಾಷೆ ಬರ್ತೈತಿ, ಅಂದರೆ ಉತ್ತರ ಕರ್ನಾಟಕ ಭಾಷೆ. ಯಾಕಂದರೆ ಎರಡೂ ಮಾತಾಡಿ ಎರಡೂ ಮಿಕ್ಸ್ ಆಗಿ ಬರ್ತಾವೆ. ಹಾಗಾಗಿ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಮಳೆ ಮತ್ತು ಭಾಳ ಜೋರು ಬರಾಕತ್ತದ. ಮಾಂಸ ನಿಮಗೆ ಹೊರಗೆ ತೋರಿಸ್ತೀನಿ ನಾನು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು, ಎಣ್ಣೆಯಲ್ಲಿ ಫ್ರೈ ಆಗಬೇಕು. ತರಕಾರಿ ನಾವು ಹಾಕ್ಕೊಂಡಿರೋ ತರಕಾರಿ ಬೇಯಿಸ್ಕೊಂಡಿದ್ದೀವಿ, ಬೇಯಿಸ್ಕೊಂಡು ಮೆತ್ತಗಾಗಿದೆ. ಆದರೆ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಅದರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಇದು ಚೆಂದಾಗೆ ಎಲ್ಲ ಫ್ರೈ ಆಗ್ಯದ. ಈಗ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕೋಕತ್ತೀನಿ. ಈ ಟೊಮೊಟೊನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ. ಟೊಮೊಟೊ ಜಾಸ್ತಿ ಹಾಕೋದು ಬೇಡ, ಮತ್ತು ಹಾಕಿಲ್ಲ ಅಂದ್ರೂ ನಡೀತದೆ. ಅಂದರೆ ಸ್ವಲ್ಪ ಹುಳಿ ಇರಲಿ ಅಂತ ನಾನು ಹಾಕ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಅನ್ನಕ್ಕೆ ಹಾಕಿರ್ತೀವಿ ಉಪ್ಪು, ನೋಡಿ ಹಾಕ್ಕೊಳ್ರಿ ಉಪ್ಪು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೇಕು, ಅರ್ಧ ಚಮಚನ ಇಲ್ಲಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮೇನ್ ಇದಕ್ಕೆ ರುಚಿ ಕೊಡೋದೇ ಧನಿಯಾ ಪೌಡ್ರ್. ಧನಿಯಾ ಪೌಡ್ರ್ ಅಂತೂ ಹಾಕಲೇಬೇಕು. ಅಂದ್ರೆ ಏನಪ್ಪ ಹವೇಜ್ ಪುಡಿ. ಇಲ್ಲಿ ನೋಡ್ರಿ, ಕಸ್ತೂರಿ ಮೆಂತ್ಯ ಸ್ವಲ್ಪ ಹಾಕ್ಕೊಳಗತ್ತೀನಿ. ಕಸ್ತೂರಿ ಮೆಂತ್ಯ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದೇ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಚೆಂದಾಗಿದು ಫ್ರೈ ಮಾಡ್ಕೋಬೇಕು. ನಿಜಕ್ಕೂ ನೀವು ಈ ರೆಸಿಪಿನ ಮಾಡ್ಕೊಂಡು ತಿಂದು ನೋಡಿರಿ, ಖಂಡಿತ ನಿಮಗೂ ಎಲ್ಲರಿಗೂ ಇಷ್ಟ ಆಕೈತಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತದೆ. ಮತ್ತು ಅದ್ರಾಗ ಲಂಚಿಗೆ ಬಾಕ್ಸಿಗೆ ಹಾಕಿ ಕೊಡೋರ್ಗಂತೂ ಭಾಳ ಈಸಿ ರೆಸಿಪಿ ಇದು. ನೋಡಿ ಎಲ್ಲ ಮಿಕ್ಸ್ ಆಗ್ಯದ. ಈಗ ಇದಕ್ಕೆ ನಾನು ಅನ್ನನ ಹಾಕೋತೀನಿ. ಈಗ ಇದಕ್ಕೆ ನಾನು ಇಲ್ಲಿ ಅನ್ನ ಹಾಕ್ಕೊಳಗತ್ತೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡ್ರಿ, ಈಗ ರೈಸ್ ರೆಡಿ ಆಯಿತು. ಭಾರಿ ಮಸ್ತ್ ಆಯ್ತು, ತಿನ್ನಕ್ಕಂತೂ ಟೇಸ್ಟ್ ಭಾರಿ ಆಗಿರ್ತದೆ. ತುಂಬ ಸಿಂಪಲ್ ರೆಸಿಪಿ. ನಿಮ್ಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಲಿ, ಮಕ್ಕಳ ಲಂಚ್ ಬಾಕ್ಸ್ ಆಗಲಿ ಮಾಡಿ ಕೊಡ್ಬೋದು. ಇಷ್ಟೇ ಈ ರೆಸಿಪಿ ಮಾಡೋದು. ನೋಡಿದ್ರಲ್ಲ, ರೆಡಿ ಆಯಿತು ರೈಸ್. ಮಳೆ ಅಂತೂ ನಿಂತಿತ್ತು. ರೈಸ್ ರೆಡಿ ಆಯಿತು. ಭಾಗ್ಯ ಬರೋವರೆಗೂ ವೇಟಿಂಗು. ನೋಡಿಲ್ಲಿಗೆ ಬಿಸ್ಕೆಟ್ ಬೇಕಾ? ಯಾಕೂ ಸೆಟ್ಕೊಂಡನ್ ರಾಮು ನನ್ನ ಮ್ಯಾಲೆ. ಏನು ಬೇಕು? ಹೋಗ ಆ ಕಡೆ ಮಾತಾಡಿಲ್ಲ ಅಂದ್ರೆ ನಾ ಏನು ಮಾಡಿ. ಮಳೆ ಬಂತು, ಅವಾಗಲೇ ಸ್ವಲ್ಪ ಜೋರಾಗಿ ಬಂದು ನಿಂತು ಬಿಡ್ತು ಅಷ್ಟೇ. ನೋಡ್ರಿ ಹೆಂಗೈತಿ ವಾತಾವರಣ.
ಮಾಡ ನೋಡ್ರಿ ಹೆಂಗೈತಿ. ನಂದು ಎಕ್ಕದ ಗಿಡ ನೋಡ್ರಿ ಎಲ್ಲ ಸೌರ್ ಬಿಟ್ರು. ಭಾಳ ಜುಂಪಲ್ ಬೆಳೆದ್ಬಿಟ್ಟಿತ್ತು. ಅದೇನಾಯ್ತಂದ್ರೆ ಗಾಳಿಗೆ ಬಿದ್ದು ಹೋಗಕತ್ತಿತ್ತು. ವಜ್ಜಿ ಭಾಳ ಆಗಿತ್ತು, ಮುಂದಕ್ಕೆ ಬಿದ್ದು ಹೋಗ್ಲಕತ್ತಂತೇಳಿ ಏನು ಮಾಡಿದ್ರು ಎಲ್ಲ ಸೌರ್ ತೆಗೆದ್ಬಿಟ್ರು. ಇದ್ರೊಂದು ಬೀಜ ಹಾಕಿನಿ ನೋಡ್ರಿ. ಈಗ ಒಂದಿಲ್ಲ 4-5 ಬೀಜ ಹಾಕಿನಿ. ನೋಡೋಣ ಗಿಡ ಬರ್ತಾವ ಏನು ಮಾಡ್ತಾವ ಅಂತ. ಅದೇ ನಾನು ಒಂದು ವಿಡಿಯೋದಾಗ ಒಂದು ಕಾಯಿ ತೋರಿಸಿ ನಿಮ್ಗೆ, ಅದೇನು ಕಾಯಿ ಅಂತ ನಮಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬೀಜ ಹಾಕಿನಿ. ಇಲ್ಲಿ ನಾ ಇದು ಚೆಲ್ಲಿದ್ದೆ ನೋಡ್ರಿ. ಈಗ ಅವತ್ತು ಏನದು ಕಾಯಿ ಹೆಸರು ಬರೋವಲ್ದಲ್ಲ ಬಾಯಿಗೆ, ಮರ್ತಾ ಹೋಗಿತ್ತು ನಾನು. ಬರೀ ಕರ್ಬೂಜ ಹಣ್ಣಿಂದು ಬೀಜ ಹಾಕಿದ್ದೆ. ಸುಮಾರು ಎದ್ದಿದ್ದು ಗಿಡ ಇವು. ಇಲಿ ಎಲ್ಲ ಕಟ್ ಮಾಡ್ತಿತ್ತವು. ಮತ್ತು ನೋಡ್ರಕ್ಕೆ ಇಲ್ಲೊಂದು ಬೆಳೆದೈತಿ, ಮತ್ತು ಇಲ್ಲೊಂದು ಬೆಳೆದೈತಿ. ಈಗ ಇಲ್ಲೊಂದು ಹಸಿ ಬೀಜನ ಬರ್ತಾವ್ರಿ. ಹಿಂಗೆ ಹಾಕಿದ್ರು ಹೊಲ ಇದ್ದವ್ರು ಮಸ್ತ್ ಬೆಳಿಬೋದು ಹೊಲದಾಗ. ನಮ್ಮದು ಹೊಲ ಐತಿ, ಮಾಡೋರಿಲ್ಲ. ಏನು ಮಾಡೋದು ಹೇಳ್ರಿ ಮಧ್ಯಾಹ್ನ. ಇವತ್ತಂತೂ ಜಂಪರ್ ಹೊಲ್ದಿಲ್ಲ, ಏನೂ ಹೊಲ್ದಿಲ್ಲ. ಜಂಪರ್ ಹೊಲ್ಯಾಗ ಬೇಸರ ಐತಿ ನನಗೆ. ಒಳ್ಳೆ ಅನ್ನಿಸ್ತು ನೀರಾಗ ಹಿಂಗೆ ಆಟ ಆಡೋದು. ಮಳೆ ನೀರಂದ್ರೆ ಒಂಥರ ಚಂದ. ಓಕೆ, ಭಾಗ್ಯ ಬರೋವರೆಗೂ ಓಂ ನಮಃ ಶಿವಾಯ. ನಿಮಗೆ ತೋರಿಸಿದ್ನಲ್ಲ ಬೆಳಗ್ಗೆ ಸೊಪ್ಪು. ಇವಾಗೆಲ್ಲ ಇದನ್ನು ಬಿಡಿಸ್ಕೊತೀನಿ. ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಮತ್ತು ಸುಬ್ಬಸ್ಗೆ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೋಬೇಕು. ಮೆಂತ್ಯ ಸೊಪ್ಪು 3 ಕಟ್ ಐತಿ. 3 ಸೂಡು ಮೆಂತ್ಯ ಪಲ್ಯ. ಸುಬ್ಸ್ಗಿ ಪಲ್ಯ 2 ಸೂಡು. ಇಲ್ಲ ಸಾರಿ, ಒಂದೇ ಸೂಡು. ಅದು ಇದಿಲ್ಲೇ ಇರಲಿ. ಮಾಡೋದಂತೆ ಎಲ್ಲ ಕೆಲಸ ಮಾಡೋದು ಚಂತನ ಮಾಡೋದೇ ಒಂದಿಲ್ದ ಒಂದು ಮಾಡ್ತಾ ಇರಬೇಕು ನೋಡ್ರಿ. ಇಲ್ಲಿ ಮಳೆ ಬರ್ಲಾಗತ್ತದ. ನನ್ನ ಗಂಡ ಇಷ್ಟು ಬೆಳಕೈತಿ, ಇಂಥ ಬೆಳಕಿನಾಗೆ ಮಳೆ ಬರಾಗತ್ತ. ಬೆನ್ನಿಗೆ ಹತ್ತಾಗತ್ತದ. ಏನು ಚಾ ಭಾಗ್ಯ ಬಂದು ಊಟ ಮಾಡಿ ಚಾ ಕುಡಿಯಾಗತ್ತ. ನಾ ಮಧ್ಯಾಹ್ನ ಊಟ ಮಾಡಲಿಲ್ಲ. ಊಟ ಮಾಡೋದು ಬೇಸರ ಆಗಿತ್ತು. ಅದಕ್ಕೆ ಇವಾಗ ಚಾ ಕುಡಿಯೋಣಂತ. ಭಾಗ್ಯ ಚಾ ಮಾಡ್ಯಾಳು ಮಸ್ತ್ನಾಗೆ. ಎಲ್ಲಿದೆ ಭಾಗ್ಯ? ಚಾ ಕುಡಿಯೋದು ನೋಡ್ರಿ. ಸೌಸಿ ಪಲ್ಯ, ಕೊತ್ತಂಬರಿ, ಮೆಂತಿ ಪಲ್ಯ ಎಲ್ಲ ಸೋಸಿದ್ದಾಯಿತು. ಯಪ್ಪ, ಇನ್ನೂ ಪಾಲಕ್ ಪಲ್ಯ ಅದು ಆಗ್ತಾಯಿಲ್ಲ. ಬರೀ ಸೇವಾ ಮತ್ತು ಚಾ 2 ತಿನ್ನೋಣಂತ. ಏನು ಮಾಡೋದು ಬೇಸರ ಇತ್ತು. ಮಧ್ಯಾಹ್ನದು ಬರತೈತಿ ಮಳೆ. ನನಗೆ ಬರತ್ತ. ಮಳೆ ತೊಯ್ಸ್ಕೊಂಬಂದ ಭಾಗ್ಯ. ಯಾಕೋ ಭಾಳ ಬೇಸರ ಆಗತ್ತೈತಿ ಇವತ್ತು. ಜಂಪರ್ ಹೊಲ್ದಿಲ್ಲ. ನೀರು ಕುಡು, ಖಾರ ಕುಡು.
ಸೇವಾ ಮತ್ತು ಚಾ. ಹಿಂಗೆ ಮಳೆ ಬರೋ ಟೈಮ್ದಾಗ ಭಾರಿ ಮಸ್ತ್ ಇರ್ತೈತೆ. ಮಳೆ ಬರಾಕತ್ತದ ಮತ್ತು ಇನ್ನ ಬಗೆ ಇಲ್ಲ. ಕಣ್ಣೇ ಬಿಡ್ತದೆ ಮಾತಾಡು ಮಾತಾಡು ಮಾತಾಡ ದಮ್ಮ. ದ್ಯಾಮವ್ವ ಅಂದ್ರೆ ನೀವು ದ್ಯಾಮವ್ವ ನಿನ್ನೆ ದ್ಯಾಮವ್ವ ನಿಮಗೆ ನೀವೇ ಅನ್ಕೊಂಡ್ರಿ. ಯಾಕಂದ್ರೆ ದ್ಯಾಮವ್ವನ ಮಗಲ್ಲ ದ್ಯಾಮವ್ವನೇ ಆಡ್ತಾಳ. ಬಿಸ್ಕೆಟ್ ಕೊಟ್ಟಿಲಿಕ್ಕಿ ನನಗೆ. ದ್ಯಾಮವ್ವನ ಮಗಳ ದ್ಯಾಮವ್ವೇ ಆಡ್ತಾಳ ಅಂತ ಮಾತಾಡೋ ಭಾಷಣ ಆ ಮಾಡಿ. ರೈಸ್ ಊಟ ಮಾಡಿದೆ. ರೈಸ್ ಹೆಂಗಿತ್ತು? ಸೂಪರ್. ಖರೆ ಹೇಳು. ಕರ್ರೆ ಸುಳ್ಳೆಲ್ಲ ಹೇಳ್ಬಾರ್ದು. ಇಲ್ಲ ಯಾವ ಟೇಸ್ಟ್ ಆಗಿತ್ತು? ಚಾ ಖಾಲಿ ಆಯ್ತು. ಇಲ್ಲ ಏನ ಅಂತಂದ್ರೆ ಮಸಾಲ ಮಸಾಲ ಏನು ಮಸಾಲ ಗರಂ ಮಸಾಲ ಗರಂ ಅದ. ಇದೇನು ಮಾಡ್ಬೇಕಂತ ತಿಳಿವಲ್ದು ನನಗೆ. ತಲೆನೇ ಕೆಟ್ಟ ಹೊಂಟೈತಿ. ಅಂತ ಪುರ್ ಚಾ ಕುಡಿಯೋದ? ಕುಡಿ ಇನ್ನೊಂದ್ಸತಿ. ನಾನು ಹೇಳ್ದಂಗೆ ಮಾಡಿ ಇದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡು, ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡು, ಇದ್ರ ಮೇಲೆ ಹಾಕು. ಸೌತಿಕಾಯಿ ಇದ್ರೆ ಚಲೋ ಆತಿತ್ತು. ಸೌತಿಕಾಯಿ ಇಲ್ಲ, ಟೊಮೊಟೊ ಬೇಡ, ಬರೀ ಈರುಳ್ಳಿ ಕೊತ್ತಂಬರಿ ಹಾಕು. ನೂನು ಎಷ್ಟು ಭಾರಿ ಇರ್ತಾವ ತಿನ್ನಕ್ಕೆ ಸೇವ. ಖಾರ ಖಾರ ಇವೇ ಮನಾರ್ ಖಾರ ಅದಾವ. ಮತ್ತೆ ಬೇಕಾ? ಆಯ್ತು ಕೊಡು, ಎರಡು ಮಿಕ್ಸ್ ಮಾಡ್ತೀನಿ. ತಗೊಂಬ. ಎರಡು ಮಿಕ್ಸ್ ಮಾಡೋಣ. ಫಸ್ಟ್ ಈರುಳ್ಳಿ ಕಟ್ ಮಾಡಿ ಸಣ್ಣಗೆ. ಮಳೆ ಬರ್ಲಕ್ಕಂತಂದ್ರೆ ಒಟ್ಟು ಏನಾರು ಒಂದು ತಿನ್ಬೇಕು ಅನ್ನಿಸ್ತು. ಬಜ್ಜಿ ಮಾಡ್ಬೇಕು ಅನ್ಕೊಂಡೆ. ಮೆಣಸಿನ್ಕಾಯಿ ಭಾಳ ಚಲೋ ಅದಾವು. ಬಜ್ಜಿ ಮಾಡ್ಬೇಕಂದ ಕಡ್ಲಿ ಹಿಟ್ಟು ತಂದು ಕೊಡಲಾಗ್ಯಾರ ಇವರು ಅಪ್ಪ ಮಗಳಿಬ್ರು ಸೇರಿ. ನಿಮ್ಮ ಮ್ಯಾಲ ಇಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ನಾ ಕೇಸ್ ಹಾಕ್ತೀನಿ. ರೈಲ್ವೆ ಸ್ಟೇಷನ್ದಾಗ ಹೋಗಿ ನಿಮ್ಮ ಮ್ಯಾಲ ಇಬ್ಬರ ಮೇಲೆ ಕೇಸ್ ಹಾಕಿ ಬರ್ತೀನಿ. ಪೊಲೀಸ್ ಸ್ಟೇಷನ್ ನಾನು ರೈಲ್ವೆ ಸ್ಟೇಷನ್ದಾಗ ಕೇಸ್ ಹಾಕ್ತೀನಿ ನಿಮ್ಮ ಮ್ಯಾಲ. ಏನಂತ? ನನಗೆ ಇವರು ಬಜ್ಜಿ ಮಾಡ್ಕೊಂಡು ತಿನ್ನಾಕ ಕಡ್ಲೆ ಹಿಟ್ಟು ತಂದು ಕೊಡಲಾಗ್ಯಾರ ಅಪ್ಪ ಮಗಳು ಅಂತ ಹಾಕ್ಲಿ ಕೇಸ. ಅದನ್ನ ಯಾರು ಕೇಸ್ ಅಂತಾರಮ್ಮ? ನಾನು ಹಾಕ್ತೀನಿ. ಹಾಕ್ಲಾ ಏನು? ಹೇಳು ಹೇಳು. ಅದನ್ನೆಲ್ಲ ಕೇಸ್ ಅನ್ಕೊಳ್ಳಲ್ಲ ಅವರು. ಮನೆ ವಿಷಯ ಯಾಕೆ ತಂದು ರೈಲ್ವೆ ಸ್ಟೇಷನ್ದಾಗ ಹೇಳ್ತೀರಿ? ಮನೆ ವಿಷಯ ತಂದು ರೈಲ್ವೆ ಸ್ಟೇಷನ್ದಾಗ ಎದಕ್ ಹೇಳ್ತೀರಿ ಅನ್ಕೋತಾರ ಅವ್ರು. ಅಂತಾರ. ಎಲ್ಲಿದೆ ಅವಾಗ ಕಾಣವಲ್ಲಿ ನನಗಂತೂ ಭಾಳ. ನೀವು ಮುಕ್ಕೋರಿ ಇದು ಸ್ವಲ್ಪ ನನಗೆ ಭಾಳ ಸುಸ್ತಾಗತ್ತದ, ಬ್ಯಾಸರ ಆಗತ್ತದ, ಕಂಡಾಪಟ್ಟಿ ಸಿಕ್ಕಾಪಟ್ಟಿ ತ್ರಾಸ ಆಗತ್ತದ. ಏನ್ ಕೆಲಸ ಮಾಡಿರಿ? ಏನು ಕೆಲಸ ಮಾಡಿಲ್ಲ ಅಂತೇಳಿ ಹಿಂಗ ಅಲಗತ್ತು. ಅಲ್ಲೊಂದು ಬಂದವ ಬರೇ ಗ್ಯಾಸ್ ಕಟ್ಟಿ ತೊಳಿ ಇರು ಮಾತಾಡ್ತಾರ. ನಾನು ಬರೇ ಗ್ಯಾಸ್ ಕಟ್ಟಿ ತೊಳಿ, ಬಾಂಡೆ ತೊಳಿ, ಗ್ಯಾಸ್ ಕಟ್ಟಿ ತೊಳಿ, ಅಡ್ಗಿ ಮಾಡು, ಮನಿ ಒರ್ಸು, ಕಸ ಹುಡುಗು, ಜಂಪರ್ ಹೊಲಿ. ಸಾಕಾಗಿ ಹೋಗೈತ್ರಿ ನನಗರೆ.
ಸುಮ್ಮ ಹೊರಗು ಕೆಲ್ಸಕ್ಕೆ ಹೋದ್ರೆ ಸ್ವಲ್ಪ ಮೈಂಡ್ ಫ್ರೀ ಇರ್ತದೆ. ಅಲ್ಲೆಲ್ಲರ ಹತ್ರ ಮಾತಾಡ್ಕೊಂಡು ಮಾಡಿ ಬಂದು ಮನ್ಯಾಗ ಆರಾಮಾಗಿ ಊಟ ಮಾಡ್ಕೊಂಡು ಸ್ವಲ್ಪ ಮನೇಲಿ ಮಾತಾಡ್ಕೊಂಡು ಆರಾಮ್ ಇರ್ಬೋದ. ಮನ್ಯಾಗ ಇದ್ದು ತಲೆ ಕೆಟ್ಟು ಹೋಗೈತಿತ್ತು ನನಗೆ. ಒಂದ್ ತಾಸ್ ಮುಕ್ಕೋರಿ ಮಧ್ಯಾಹ್ನ ಏನ್ ನಿದ್ದೆ ಬರ್ಲ ಮಧ್ಯಾಹ್ನ ಏನ್ ಮಾಡ ಫೋನ್ ನೋಡ್ರಿ ನಿದ್ದೆ ಬರ್ತದೆ ಚಂದಾಗಿ. ವಿಡಿಯೋ ಓಡಲ್ಗೆ ತಲೆ ಕೆಡಾಕತ್ತಿತ್ತು. ಯಾಕಾರ ಯೂಟ್ಯೂಬ್ ಮಾಡಿ ಅನ್ನೋಷ್ಟು ತಲೆ ಕೆಡಾಕತ್ತದ. ಕರೆ ಎರಡು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡಿ ಅನ್ನೋಷ್ಟು ತಲೆ ಕೆಡಾಕತ್ತಿತ್ತು ನನಗೆ. ಹೋಗಿ ಬೇಸರ ಆಗಿ ಹೊಂಟೈತೆ ಕಡೆ. ಏನೂ ಇಲ್ಲ, ಏನು ಮಾಡೋದು. ನಿಮ್ಮ ಅಪ್ಪನ ನೋಡಿದ್ರೆ ಚಂತನ ಬೈತಾನ. ಮತ್ ಬೈತಾರ ಮಗ ಬೈದಿಲ್ಲ ಏನು? ಅಪ್ಪನ ಮಗಳು ಯಾವಾಗ ನೋಡ ಅಪ್ಪನ ಬೈಬೇಡ ಹಬ್ಬಗ್ ಬೈಬೇಡ. ಈಗ ಕಟ್ ಮಾಡಿ ಕೊಡ್ತೇವೆ ತಿನ್ನ ಕೊಡಲ್ ನೀ. ಅಲ್ಲಿ ಅದ ಕಾಯಿ ಕೊಡು. ಹಿಂಗೆ ಮಾಡ್ತಾವ ನೋಡ್ರಿ ಭಾಗ್ಯ. ಬರೀ ಎಲ್ಲಿದೆ ನನಗೆ ಕಾಣವಲ್ಲೇ ಭಾಗ್ಯ. ಕುಳ್ಳಿ ಭಾಗ್ಯ ಏನ ಹೇಳ್ತಿಲ್ಲ ಇಲ್ಲ. ಕಟ್ ಮಾಡಂದ್ರ ಇದು ಕಟ್ ಮಾಡ್ತಾರಲ್ಲ ಹಂಗ ಕಟ್ ಮಾಡಾಕತ್ತಾವ. ಒಂದ್ ಈರುಳ್ಳಿ ಕಟ್ ಮಾಡಾಕ ಅದಕ್ಕೆ ಮಾಡಿಕೊಟ್ಟಾಗ ನಾ ತಿಂದಂಗೆ ಬಿಡ್ರಿ. ಹಾಕು. ಏನನ್ ಹಾಕ್ತಿ? ಏನನ್ ಹಾಕ್ತಾವ ಬಂಗಾರಿ? ಉಳ್ಳಾಗಡ್ಡಿ ಮತ್ತ ಕೊತ್ತಂಬರಿ ಮತ್ತ ಅಷ್ಟೇ. ಉಳ್ಳಾಗಡ್ಡಿ ಎಷ್ಟು ಸೊಪ್ಪು ತೆಗಿ ಭಾಳ ಅದು ಅನಿಸ್ತು. ನೀವೇ ಹೇಳಿದ್ರಲ್ಲ ಕಟ್ ಮಾಡ್ಲಿಕ್ಕ. ಹೇಳ್ದೆ ಖರೆ ಯಾಕೋ ಭಾಳ ಅನ್ಸಾಗತ್ತು. ಸುಮ್ಮ ಅತಿ ಅದರ ತಿನ್ನಕ್ಕೆ ಟೇಸ್ಟ್ ಇರೋದಿಲ್ಲ. ಎಲ್ಲ ಕರೆಕ್ಟಾಗಿರ್ಬೇಕು. ಕೊತ್ತಂಬರಿ ಹಾಕು. ಕೊತ್ತಂಬರಿ ಸ್ವಲ್ಪ ಅದನ್ನು ಭಾಳ ಆಯ್ತು. ಸಣ್ಣ ಕಟ್ ಮಾಡ್ಬೇಕಿಲ್ಲ ಅದು. ಮಿಕ್ಸ್ ಮಾಡಿ ಬಾಗಿಗೆ ಹಚ್ತೀನಿ ಅಂತ ಯಾರು ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರತಿಯೊಂದು ಅಕ್ಕಿನೂ ಎಲ್ಲ ಕಲಿಬೇಕು. ಹಾಗೆ ಒಂದೊಂದು ಬಾಗಿ ಹೇಳ್ಕೊಡ್ತಾ ಇರ್ತೀನಿ. ಏನ ಹುಡುಗಿಗೆ ಕೆಲಸ ಹೇಳ್ತಾಳೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅಕ್ಕಿನೂ ಹೆಣ್ಮಗು. ಅಯ್ಯೋ ಕಣ್ಣು ನೋಡಿದ್ರೆ ಅಂಜಿಗೆ ಬರ್ತದೆ. ಹೆಣ್ಮಗು ಅದು. ಹೆಣ್ಮಗುಗೆ ಕೆಲಸ ಕಲಿಸ್ಬೇಕು. ನಾಳೆ ಗಂಡು ಮನೆ ವಾಡಿ ಕಣ್ಣು ಹೆಂಗೆ ಕಣ್ಣು ಬಿಡು ನೋಡೋದು. ಕಣ್ಣು ಬಿಟ್ರಂದ್ರೆ ಗಂಡು ಕಣ್ಣು ಕಿಸಿನ ಪ್ಲೇಟ್ನಾಗ ಇಟ್ಟುಬಿಟ್ನಂದ್ರೆ ನಾವು ಹೈರಾಣ ಆಗ್ಬೇಕಾಗ್ತದೆ ಆಮೇಲೆ. ಅದಕ್ಕಾಗಿ ಈಗ ಕಣ್ಣು ಇದ್ರ ಮೇಲೆ ಇದ್ದು ಅಂದ್ರೆ ಬರೋಬರಿ ಆಕೈತಿ. ಮುಂದೆ ಏನು ತೊಂದರೆ ಆಗೋದಿಲ್ಲ. ಸರಿ ಅಂತೀರ ಸುಳ್ಳು ಅಂತೀರಿ? ಆಗೋ ಸಮಸ್ಯೆ ಸಾಗ್ಬಿಡು. ಎಟ್ಟರ ಆಗ್ತದೆ. ತಿಂದು ನೋಡೋಣ ಹೆಂಗಿತ್ತು. ಏನೇ ಆಗ್ತಾವ. ಮಸಾಲೆ ಪುರಿ ಒಂಚೂರು ಮಸಾಲ ಹಾಕ್ಬಿಟ್ರೆ ಮಸಾಲೆ ಪುರಿನೇ ಅದು. ಬರೀಗೋ ಹೆಂಗಾಗ್ಯಾವ ಬಾಯ್ ಬಿಟ್ಟು? ಚಲೋ ಆಗ್ಯಾವ. ಎಲ್ಲ ನೀನೇ ತಿಂದಂದ್ರ ಭಾರಿ ಮಸ್ತ್ ಮಸ್ತ್ ಆಗ್ಯಾವ. ನಂಗ ಮತ್ತೇನು ಮಾಡಿದೀವಿ ನೋಡ್ರಿ. ಇದಕ್ಕೆ ಟೊಮೊಟೊ ಹಾಕಿದೀವಿ ಕಟ್ ಮಾಡಿ ಒಂದು ಅರ್ಧ. ಸ್ವಲ್ಪ ಹುಳಿ ಇದ್ರೆ ಚಂದ ಅನಿಸ್ತದೆ ಹೇಳ್ಬಿಟ್ಟು ಟೊಮೊಟೊ ಹಾಕಿದೀವಿ. ಮತ್ತೆ ಕ್ಯಾರೆಟ್ ಅದಾವ ಭಾಗ್ಯ ಹಾಕ. ನಾನು ಏನಂದ ಭಾಗ್ಯ? ಏನಂದಿಲ್ಲ. ಗಜ್ರಿ ಅದಾವು ಹಾಕಿ ಭಾಗ್ಯ ಅನ್ನ ಎಲ್ಲ ಎಟ್ಟಿರ್ತಿದ್ದೆ ಸಾಕು ಬಿಡುವತ್ತು. ನಾ ಯಾವಾಗಂದ ಕರೆ ಹೇಳು ಖರೇನೆ ಕರೆ ನೋಡು. ನೀನು ಹೆಸರು ಬದ್ಲಿ ಮಾಡ್ತೀನಿ ನೋಡ. ಮತ್ತೆ ನಾ ಸುಳ್ಳು ಹೇಳ್ದೆ ಅಂದ್ರೆ
ಯಾರಿಗೆಲ್ಲ ಇಷ್ಟ ಇದು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಇದೆಲ್ಲ ಇಷ್ಟ ಇರೋರು. ಹಂಗೆ ಮಳೆ ಬರಾಗಿದೆ, ಯಾರ್ಯಾರೆಲ್ಲ ಮಾಡ್ಕೊಂಡು ತಿಂತೀರಿ. ಮಳೆ ಬರತೈತ್ರಿ. ಆಯ್ತಿನ್ನ ಸೇವಾ ತಿಂದ್ವಿ ಅಂದ್ರೆ ರಾತ್ರಿ ಊಟ ಮಾಡ್ತೀವಿಲ್ಲ ಗೊತ್ತಿಲ್ಲ. ಓಂ ನಮಃ ಶಿವಾಯ ಇವತ್ತಿನ ಊಟ. ರೈಸ್ ಐತಿನ ಮಾಡಿರೋದು. ತಿಂದ್ರು ತಿನ್ಬೋದು, ತಿಂದೇನೂ ಇರ್ಬೋದು, ಗೊತ್ತಿಲ್ಲ. ಈಗ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ. ಮುಂದಕ್ಕೆ ಮಾಡಕ್ಕೆ ಏನೂ ಇಲ್ಲ. ಹಾಗಾಗಿ ವಿಡಿಯೋ ಇಲ್ಲಿಗೆ ಲಾಸ್ಟ್ ಎಂಡ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಏನಾದ್ರು ತಪ್ಪಿದ್ರ ದಯವಿಟ್ಟು, ಏನೇ ತಪ್ಪಿದ್ರು ಹೊಟ್ಟೆ ಹಾಕೋರಿ. ಮತ್ತು ಏನಾದ್ರು ತಪ್ಪು ತಿದ್ಕೋಬೇಕಾಗಿತ್ತಂದ್ರೆ ಹೇಳ್ರಿ, ಖಂಡಿತ ತಿದ್ಕೋತೀವಿ. ಮನ್ಯಾಗ ಅವ್ವ ಮಗಳು ಇಬ್ಬರೇ ಇರೋದಕ್ಕೆ ಹಿಂಗೆ ಹುಚ್ಚನಂಗೆ ಆಟ ಮಾಡ್ತಾ ಇರ್ತೀವಿ. ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಬ್ಯಾಸ್ರ ಆಕೈತಿ ನಮ್ಮ ಇಬ್ಬರಿಗೆ ಮನ್ಯಾಗ ಮಾತಾಡ್ಕೊಂಡಿರೋರು ಯಾರು ಇಲ್ಲ. ಹಾಗಾಗಿ ಒಬ್ರಿಗೊಬ್ರು ಕಾಮಿಡಿ ಮಾಡ್ಕೊಂಡಿರ್ತೀವಿ. ಏನಾದರೂ ತಪ್ಪು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ, ಹೆಂಗೆ ಮಾಡಬೇಕು ಹೆಂಗಿರ್ಬೇಕು ಅನ್ನೋದು. ಏನಾದರೂ ಮಿಸ್ಟೇಕ್ ಅನ್ಸಿದ್ರೆ ಕೇಳಕತ್ತೀನಿ. ಓಕೆ ಅಂದ್ರೆ ಓಕೆ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ತಪ್ಪು ಏನಾದರೂ ಕಂಡಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ನ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಭಾಗ್ಯಾಗ ಮೂರಾಗತ್ತಳಕ್ಕೆ ಭಾಗ್ಯ ಮೂರಿ ನೋಡು. ನಾ ಏನಾರು ಮಾತಾಡ್ಲಿಕತ್ತೀನಿ ಅಂದ್ರೆ ಮುರಿತಾಳ್ರಿ ಬರೀ. ಅದಕ್ಕೆ ನಾನು ನಿನ್ನೆ ಅಕ್ಕಿಗೆ ಕೊಟ್ಬಿಟ್ಟಿದ್ದೆ, ನಿನ್ನೆ ಬ್ಲಾಗ್ದಾಗ ಮಾತಾಡವ ಅಂತೇಳಿ. ನಂಗೆ ವರ್ಕ್ ಮಾಡ್ಬೇಕು. ಆಯ್ತು ರೀ, ಇಲ್ಲಿಗೆ ವಿಡಿಯೋನ ಏನು ಮಾಡ್ತೀನಿ. ಬಾಯ್ ಎಲ್ಲರಿಗೂ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮುಂಜಾನೆ ನೋಡೋರ್ಗೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನಕ್ಕೆ ನೋಡೋರ್ಗೆ ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ. ಇಂಗ್ಲೀಷ್ ಎಲ್ಲ ಬರಲ್ಲ. ಬೆಳಗ್ಗೆ ನೋಡೋರ್ಗೆ ಏನು ಹೇಳೋದು, ಶುಭೋದಯ. ಮಧ್ಯಾಹ್ನ ನೋಡೋದಯ ಶುಭ ಮಧ್ಯಾಹ್ನ. ನೈಟ್ ನೋಡೋರ್ಗೆ ಶುಭರಾತ್ರಿ. ಆಯ್ತು ರೀ, ಬಾಯ್ ರೀ. ಬಾಯ್ ಬಾಯ್ ರೀ ಎಲ್ಲರಿಗೂ. ಬಾಯ್ ರೀ, ನಮಸ್ಕಾರ ರೀ.